ಸೂಜಿ ಎಲ್ಲಿ ಅವಳು ಬರ್ಲೇ ಇಲ್ಲ. ಎಮ್ಮೆ ಹೊಡ್ಕೊಂಡು ಹೋದಳು ಇಟ್ಟತ್ತಾದ್ರೂ ಬರ್ಬೇಕಾಯ್ತಲ್ಲ ಇಟ್ಟತ್ತಿಗೆ. ಹಾ ಎಲ್ಲಿ ಹೊಡ್ಕೊಂಡು ಹೋದ್ಲೋ ಏನೋ. ಅಲ್ಲ ಅಲ್ಲಿ ಎಲ್ಲಿ ಎಮ್ಮೆ ಮೇಯ್ತವೆ ಅಂತ ಹೇಳಿ ಯಾವ್ದೋ ಮರದಡೆಗೆ ಎಲ್ಲಿ ಮನಿಕೊಂಡು ಮರ್ತ್ ಬಿಟ್ಟು ಸುಮ್ಮನಾಗ್ಯಾರೋ ಏನೋ ಎತ್ತರ ಆಗ್ದಂಗೆ. ಎಮ್ಮೆಗಳು ಅದು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಯಾವೋ ಏನೋ ಯಾರಿಗ್ ಗೊತ್ತು. ಹಾ ಬರ್ತಾರಿರು, ನೀವೇನು ಯೋಚನೆ ಮಾಡ್ಬೇಡ. ಎಮ್ಮೆ ಎಲ್ಲಾದ್ರೂ ಬೇರೆ ಹೊಲಕ್ಕೆ ಏನಾದ್ರು ಹೋಗಿದ್ರೆ ಅವ್ರ ಕೂಟೆ ಮಕ್ಕುಗಿಸ್ಕೊಂಡು ನಿಧಾನಕ್ಕೆ ಬತ್ತ ನಿಮ್ ಸಾಸೆ. ನೀನ್ ಯಾಕೆ ಚಿಂತೆ ಮಾಡ್ತೀಯ, ಸುಮ್ನಿರಮ್ಮ. ಅಯ್ಯೋ ಕಣಿ ಸೂಜಿ, ಅವಳು ಸೋಂಬೇರಿ ಮೊದ್ಲೇನಿ. ಎಲ್ಲಿ ಯಾವ ಮರದಡೆಗೆ ಬಿತ್ಕೊಂಡೇವಳು ಏನೋ ಮೇಯ್ತಾ ಬಿಡು ಅಂತ ಹೇಳಿ. ಎಮ್ಮೆಗಳು ಎತ್ತಗನ ತಪ್ಪಿಸ್ಕೊಂಡು ಹೋದ್ರೆ ಆತು ಮಾಡಿರಾತು, ಹೋಗಿ ಹೊಡ್ಕಣನ ಬರ್ಬೇಕಾಗಿತ್ತು. ನಿಮ್ಮ ಅಣ್ಣ ಬರ್ಲೇ ಇಲ್ಲ, ಕೂಲಿ ಹೋದನು. ಬರ್ಬೇಕಾಗಿತ್ತಲ್ಲ ಇಟ್ಟಕ್ಕೆ ಅವನು. ಅಯ್ಯ ತಪ್ಪಿಸ್ಕೊಂಬಲ್ಲ, ಏನೂ ಇಲ್ಲ. ತಪ್ಪಿಸ್ಕೊಂಡ್ರು ನಿನ್ ಸಾಸೆ ಹುಡ್ಕಾಡ್ಕೊಂಡು ಮಾಡ್ಕೊಂಡ್ ಬರ್ತಾರೆ. ಸುಮ್ನೆ ಇರು. ಯಾಕೆ ಅಂದ್ರೆ ನೀನು ಸರಿಯಾಗಿ ಅವ್ರನ್ನ ಬೆಂಡೆತ್ತತಿ ಅಂತಾನ ಚೆನ್ನಾಗ್ ಗೊತ್ತೈತಿ. ಎಲ್ಲಾದ್ರೂ ತಪ್ಪಿಸ್ಕೊಂಡಿದ್ರು ಎಲ್ಲಿದ್ರು ಆಡಕ್ ಕೂತಿದ್ರು ಹುಡಿಕೊಂಡ್ ಬರ್ದಲೆ ಮಂತಕ್ ಬರಲ್ಲ ನಿಮ್ ಸಾಸೆ. ಹಂಗೂನು ಕಾದೋದ್ರೆ ನೀನೇನು ಚಿಂತೆ ಮಾಡ್ಬೇಡ. ಅವರಪ್ಪ ಎಮ್ಮೆಯ ದೊಡ್ಡ ಸಾವುಕಾರರು. ಆ ಎಮ್ಮೆಗಳಿಗೆ ಎಷ್ಟು ದುಡ್ಡು ಖರ್ಚಾಗಿರುತ್ತೋ ಅಷ್ಟನ್ನು ಕೊಡ್ತೀವಿ ಅಂತ ಒಪ್ಕೊಂತಾರೆ. ಸುಮ್ನಿರೇ ಸೂಜಿ, ಹಂಗೆಲ್ಲ ದುಡ್ಡು ಕೇಳಕ್ ಹೋದ್ರೆ ಎಲ್ಲದಕ್ಕೂ ಸದ್ರ ಮಾಡ್ಕೊಂಡ್ ಬಿಡ್ತಾರೆ. ಎಮ್ಮೆ ಏನಾದ್ರು ಕಳ್ಕೊಂಡ್ ಬರ್ಲಿ ಅವಳು. ಎಮ್ಮೆ ಹುಡ್ಕೊಂಡ್ ಬರೋ ತಕನ ನಮ್ಮ ಮನೆಗ್ ಬಿಡ್ಕೊಂಬಲ್ಲ ಅಂತೀನಿ. ಅವಾಗ್ಲೇ ಮತ್ತಿಗೆ ಬುದ್ಧಿ ಬರೋದು. ಅದು ಸರಿನೇ ತಗ. ಹಂಗೇನಾದ್ರೂ ಎಮ್ಮೆ ಕಾದ್ರೆ ಹುಡಿಕೊಂಡ್ ಬರೋ ತಕನ ಮನೆಗ್ ಬರ್ಬೇಡ ಅಂತ ಹೇಳಿದ್ರೆ ಇನ್ನ ಸರಿಯಾಗಿ ಬುದ್ಧಿ ಕಲ್ತ್ಕೊಂತಾರ ಅವ್ರು. ಅದಲ್ದೇನೆ ಎಮ್ಮೆ ಕಾದು ಅವ್ರ ಗಾಳಿ ಅಭ್ಯಾಸ ಅಲ್ಲ. ಮುಂಚೆಲಿ ಹೊಸ್ತಾಗ ಮದ್ವೆ ಆಗಿ ಬಂದಾಗ ಎಮ್ಮೆ ಕಾಯಕ್ ಹೋಗ್ತಿದ್ರಲ್ವಾ, ಹೆಂಗ್ ಕಾಯ್ಬೇಕಂಬುದು ಗೊತ್ತೈತಿ. ಇನ್ನ ಲೇಟಾಗಿ ಬರ್ತಾರೆ ಅನ್ಸುತ್ತೆ. ಸುಮ್ನಿರು. ನೀನ್ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀಯ? ಎಮ್ಮೆ ಕಾಯೋದು ನಿಮ್ ಸಾಸಿಗೂ ಚೆನ್ನಾಗ್ ಗೊತ್ತೈತಿ. ನೇತ್ರಮ್ಮ, ನೇತ್ರಮ್ಮ, ಯಾರು ಅವಳನ್ನ ಕರಿತಾ ಇದಾರೆ ನೋಡೆ ಸೂಜಿ. ಯಾರು ಅಂತನ? ನೇತ್ರ ನೇತ್ರ ಅಂತ ಕರಿತಾ ಇದಾರೆ. ನೋಡೋಗು ಯಾರು ಬಂದ್ರು ಅಂತನ. ಯಾರು? ಒಳಕ್ ಬರ್ರಿ, ಯಾರ್ ಬೇಕಾಗಿತ್ತು? ಯಮ್ಮ, ಅತ್ತಿಗೆ ಅವ್ರ ಅಪ್ಪ ಬಂದಿದ್ದಾರೆ. ಓ ಸಾವುಕಾರ ಸಿದ್ದಪ್ಪರು, ಬರ್ಬೇಕು ಬರ್ಬೇಕು. ಬಡವ್ರ ಮನೆಗ್ ಭಾಗ್ಯ ಬಂದಂಗಾತು. ಬರ್ರಿ ಬರ್ರಿ ಈ ಕಡೆ ಕುಕ್ಕ ಬರ್ರಿ. ನಿಮ್ಮ ಮನೆ ಹಂಗೆ, ನಮ್ದು ದೊಡ್ಡ ಮನೆ ಅಲ್ಲ, ಮನೆ ಅಲ್ಲ. ಕುಕ್ಕ ಮಕ್ಕೆ ಮಂಚ ಪಂಚ ಯಾತು ಇಲ್ಲ. ಒಂದ್ ಅಗ್ಗದ ಮಂಚ ಐತಿ. ಬರ್ರಿ ಅದ್ರ ಮೇಲೆ ಕುಕ್ಕ ಬರ್ರಿ. ಅದು ಗೊತ್ತಿರೋದೇ ತಾನೇ. ತಿರ್ಗಾ ಏನು ಹೇಳ್ತೀರ ಅದನ್ನ? ನನ್ನ ಮಗಳನ್ನ ಇಲ್ಲಿಗೆ ಬಿಟ್ಟು ಹೋಗಕ್ಕಂತ ಹೇಳಿ ಬಂದಾಗಲೇ ನಮಗೆ ಗೊತ್ತೈತಿ ನಿಮ್ಮ ಮನೆ ಹೆಂಗೈತಿ ಅಂತನ. ನೀವೇನು ತಿರ್ಗಾ ಅದನ್ನೇನು ಹೇಳೋದು ಅವಶ್ಯಕತೆ ಇಲ್ಲ. ಅಲ್ಲ ಅವಾಗ ಬಂದಿದ್ದಲ್ವೇ, ನೀವು ತಿರ್ಗಾ ಬಂದಿರ್ಲಿಲ್ವಲ್ಲ ನಮ್ಮ ಮನೆಗೆ, ಅದಕ್ಕೆ ಹಂಗಂದೆ. ಬರ್ರಿ ಕುತ್ಕ ಬರ್ರಿ. ಕುತ್ಕೊಳ್ರಿ ಸಾವುಕಾರ್ರೆ, ಯಾಕೆ ನಿಂತಿದ್ದೀರಾ? ಕುತ್ಕೊಳ್ರಿ. ಕುಡಿಯಕ್ಕೆ ಏನ್ ತಾಂಬರ್ಲಿ? ಕಾಫಿ ಕಾಸ್ಲಾ ಅಥವಾ ಶರ್ಬತ್ ಗಿಬತ್ ಮಾಡ್ಕೊಡ್ಲಾ ಸಾವುಕಾರ್ರೆ? ಮಜ್ಜಿಗೆ ಕುಡಿತೀರಾ? ಏನು ಬೇಡ ಕಣಮ್ಮ, ನನಗೇನು ದವರ ಆಗಿಲ್ಲ. ಶರ್ಬತ್ತು ಬೇಡ, ಮಜ್ಜಿಗೆನೂ ಬೇಡ. ಎಲ್ಲಿ ನನ್ನ ಮಗಳು ಕಾಣಿಸ್ತಾ ಇಲ್ಲ? ಎಲ್ಲಿಗೋಗ್ಯವಳೆ? ಒಂದ್ ನೇತ್ರನ್ ಕೇಳ್ತಾ ಇದ್ದೀರಾ? ನೇತ್ರ ಎಮ್ಮೆ ಹೊಡ್ಕೊಂಡು ಹೋಗ್ಯವಳೆ. ಈಗಲಾಗ್ಲಾ ಬತ್ತಾಳೆ ಇರ್ರಿ. ಏನು ನನ್ನ ಮಗಳು ನಾಳೆನೇ ಎಮ್ಮೆ ಕಾಯ ಕಳಿಸಿದಿರಿ ಅಲ್ಲ? ಇನ್ನೂ ಈ ಮನೆಗೆ ಬಂದು 3 ದಿವಸನೂ ಆಗಿಲ್ಲ, ಹಾಲೆ ಎಮ್ಮೆ ಕಾಯ ಕಳಿಸಿದಿರಲ್ಲ ನೀವು. ನಿಮ್ಗೇನು ಅನ್ಸಲ್ವಾ ಒಂದಿಷ್ಟೂನು? ಅಯ್ಯೋ ಸಾವುಕಾರ್ರೆ, ನಾವೇನೇನು ಅವಳನ್ನ ಎಮ್ಮೆ ಹೊಡ್ಕೊಂಡು ಹೋಗು ಅಂತ ಹೇಳಿ ಹೇಳಿಲ್ಲ. ಅವಳೇ ಇಷ್ಟಪಟ್ಟು ಎಮ್ಮೆ ಕಾಯ್ಕೊಂಬತ್ತೀನಿ ಅಂತ ಹೇಳಿ ಹೊಡ್ಕೊಂಡು ಹೋಗಿದ್ದಾಳೆ. ನಾವೇನ್ ಮಾಡೋಣ ಹೇಳ್ರಿ? ನಾನು ಹಂಗೂ ಬೇಡ ಕಣಮ್ಮ, ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ನೀನು ಹೊಡ್ಕೊಂಡು ಹೋದ್ರು ಹೊಡ್ಕೊಂಡು ಹೋಗಿವೆ ಅಂತೆ. ಈಗ ನಾನೇ ಹೊಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ, ಕೇಳಲಿಲ್ಲ ನಿಮ್ಮ ಮಗಳು. ನಮ್ಮನೆ ಕೆಲಸನ ನಾವೇ ಮಾಡಬೇಕು, ಅದಕ್ಕೆ ನಾನೇ ಹೊಡ್ಕೊಂಡು ಹೋಗ್ತೀನಿ ಅತ್ತೆ. ಇಷ್ಟು ದಿನ ನೀವು ಎಮ್ಮೆ ಕಾಯ್ದಿದ್ದೀರಾ, ಇನ್ಮೇಲಿಂದ ನಾನೇ ಹೊಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳೇ ಹೊಡ್ಕೊಂಡು ಹೋಗ್ಯವಳೆ. ನಾವೇನ್ ಮಾಡೋಣ ಹೇಳ್ರಿ? ನಮ್ಮ ನೇತ್ರಮ್ಮ ಎಮ್ಮೆ ಕಾಯಕ್ಕೆ ಹೋಗ್ತೀನಿ ಅಂತ ಅವಳೇ ಇಷ್ಟಪಟ್ಟು ಎಮ್ಮೆ ಹೊಡ್ಕೊಂಡು ಹೋಗ್ಯವಳ? ನನಗಂತೂ ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ವೇ. ಅಲ್ಲ, ಅಲ್ಲಿದ್ದಾಗ ಒಂದು ಬಿನ್ಗೆ ನೀರು ತಾಂಬ ಅಂತ ಅಂದ್ರೂ ತತ್ತಾ ಇರಲಿಲ್ಲ. ಇಲ್ಲಿ ಎಮ್ಮೆ ಕಾಯಕ್ಕೆ ಹೋಗ್ಯವಳ ಅವಳೇನೆ? ಹೌದು ಸಾವುಕಾರ್ರೆ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನನ್ನ ಮಗಳನ್ನ ಕೇಳ್ರಿ. ಅಳ್ವೇನೆ ಸೂಜಿ, ಅವಳೇ ತಾನೇ ಹೊಡ್ಕೊಂಡು ಹೋಗಿದ್ದು. ನಾವು ಬೇಡ ಬೇಡ ಅಂತಂದ್ರು. ಹೌದು ಹೌದು ಮಾವ, ಅತ್ತಿಗೆನೆ ಅಮ್ಮಯ್ಯ ಬೇಡ ನಾನು ಹೊಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಇಲ್ಲ ಅತ್ತೆ ನೀವು ಆರಾಮ ಕುತ್ಕೊಂಡಿರ್ರಿ, ನಿಮ್ಗೆ ವಯಸ್ಸಾಗೈತೆ, ನಾನೇ ಹೊಡ್ಕೊಂಡೋಗಿ ಮೇಯ್ಸ್ಕೊಂಬತ್ತೀನಿ ಅಂತ ಹೇಳಿ ಅವರೇ ಹೊಡ್ಕೊಂಡೋದ್ರು. ಹೌದಾ? ಹೌದು ಮಾವ, ನಾವ್ ಹೇಳದ್ ನಿಜಾನೇ. ಅತ್ತಿಗೆ ಕಂಡ್ರೆ ಎಮ್ಮೆಗಳಿಗೂ ಅಷ್ಟೇ ಪ್ರೀತಿ. ಅವ್ರು ಬಚ್ಚಿದಂಗೆ ಹೆಂಗ್ ಅರಿಸ್ತವೆ ಗೊತ್ತಾ? ಅದಕ್ಕೆ ಅತ್ತಿಗೆಗೂ ಎಮ್ಮೆಗಳು ಕಂಡ್ರೆ ಅಷ್ಟೇ ಪ್ರೀತಿ. ಎಮ್ಮೆ ಕಂಡ್ರೆ ಅಷ್ಟೊಂದು ಇಷ್ಟನಾ ನಮ್ಮ ನೇತ್ರಮ್ಮಗೆ? ಮತ್ತೆ ಅಲ್ಲಿ ಯಾರಾದ್ರೂ ಎಮ್ಮೆ ಹೊಡ್ಕೊಂಬಂದ್ರೆ ಮಂತಕ್ಕೆ ಹೊಡ್ಕೊಂಬರ್ಬೇಡ್ರಿ, ವಾಸನೆ, ಗಂಜಿನ ವಾಸನೆ, ಸಗಣಿ ವಾಸನೆ ಅಂತ ಬೊಯ್ಯೋಳು ನಮ್ಮ ಮನೆ ಕೆಲಸ್ತಾರೆ ಯಾರಾದ್ರೂ ಮಂತ ಕೊಡ್ಕೊಂಬಂದ್ರೆ. ಇದೇನಿದು ಆಶ್ಚರ್ಯ, ಇಲ್ಲಿ ಬತ್ತಿದಂಗೆ ಎಲ್ಲನ ಬದಲಾಗ್ಬಿಟ್ಟಿರಂಗ ಇದ್ದಾಳೆ. ಸರಿ ಮಾವ, ಅತ್ತಿಗೆ ಬಂದಿನ 3 ದಿವಸ ಆಗೈತೆ. ನೀವ್ ಆಗ್ಲೇ ಅವ್ರನ್ನ ನೋಡ್ಕೊಂಡು ಹೋಗಕ್ ಬಂದ್ರ? ನೋಡ್ಕೊಂಡು ಹೋಗಕ್ ಅಲ್ಲ ಕಣೆ, ಅಳಿಗೆ ಏನಾದ್ರೂ ವ್ಯಾಪಾರ ಮಾಡ್ಲಿ ಅಂತ ಹೇಳಿ ದುಡ್ಡು ಕೊಡ್ತೀನಿ ಅಂತ ಅವ್ರ ಅತ್ತೆ ಹೇಳೋಗಿದ್ರಲ್ಲ ಕಾಳಮ್ಮ, ಅದನ್ನ ಕೊಟ್ಟೋಗಕ್ ಬಂದಿರ್ಬೇಕು ಸಾವುಕಾರ ಅಲ್ವಾ ಸಾವುಕಾರ್ರೆ? ಹ್ಞೂ ಅದೇ ದುಡ್ಡು ಕೊಟ್ಟೋಗೋಣ ಅಂತ ಬಂದಿದ್ದೆ. ಈ ಎಮ್ಮೆ ಬೇರೆ ಹೊಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತೀರಾ? ಎಷ್ಟೊತ್ತಿಗೆ ಬತ್ತಳೋ ಏನೋ?
ಹೋಗಿ ಒಂದು ಸ್ವಲ್ಪ ಕರ್ಕೊಂಬತ್ತೀರಾ? ನಿಮ್ಮ ಅಪ್ಪ ಬಂದೈತೆ ಬಾ ಅಂತ ಹೇಳಿ. ಅಲ್ಲಿ ಎಷ್ಟೊತ್ತಾಯ್ತು? 5 ಗಂಟೆ ಆಯ್ತು ಅನ್ಸುತ್ತೆ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಅದು ನೇತ್ರಿಗೆ ಎಮ್ಮೆಗಳು ಕಂಡ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಜಾಸ್ತಿ ಇವತ್ತಿನ ತಕನ ಮೇಯ್ಸ್ಕೊಂಬತ್ತಾಳೆ. ಹೊಟ್ಟೆ ತುಂಬಾ ಮೇಯ್ಲಿ ಅಂತ ಹೇಳಿ 6 ಗಂಟೆವರೆಗೂ ಮೇಯ್ಸ್ಕೊಂಬತ್ತಾಳೆ ಅನ್ಸುತ್ತೆ. ಇರ್ಲಿ ಬಿಡಿ, ಮೇಯ್ಸ್ಕೊಂಬರ್ಲಿ, ಪರವಾಗಿಲ್ಲ. ಕೂತ್ಕೊಂಡಿರಿ ನೀವು. ಇವತ್ತಿದ್ದು ರಾತ್ರಿ ಬೆಳಗ್ಗೆಗೆ ಎದ್ದು ಹೋಗಿವ್ರಂತೆ. ಇದೇನಪ್ಪ ಇದು? ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾರೆ. ನಮ್ಮ ನೇತ್ರಮ್ಮಗೆ ಎಮ್ಮೆಗಳು ಕಂಡ್ರೆ ಅಷ್ಟೊಂದು ಇಷ್ಟನಾ? ನನಗೆ ಆಶ್ಚರ್ಯ ಆಗ್ತೈತಲ್ಲ. ಅದು ಅಲ್ಲದೆ ನಮ್ಮ ಕಾಳಿ ಎಷ್ಟು ಅವಮಾನ ಮಾಡಿಬಿಟ್ರು, ಬಾಯಿಗೆ ಬಂದಂಗೆ ಬೈದ್ಲು ಅವ್ರ ಅತ್ತೆ. ನಾದ್ನಿ ಎಲ್ಲರೂ ಸೇರ್ಕೊಂಡು ಅಂತ ಹೇಳ್ತಾ ಇದ್ಲು. ಈಗ ನೋಡಿದ್ರೆ ನನ್ನ ಇಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ ಇವರಿಬ್ರು, ತಾಯಿ ಮಗಳು. ಏನಿದು? ನಮ್ಮ ಕಾಳಿನೇ ಸುಳ್ಳು ಹೇಳಿಲ್ಲೋ ಅಥವಾ ಇವರೇ ನಾಟಕ ಮಾಡ್ತಾ ಇದ್ದಾರಾ? ಯಾಕೆ ಇವರು ಇಷ್ಟೊಂದು ಇದ್ರಾಗ ಮಾತಾಡ್ತಾ ಇದ್ದಾರಲ್ಲ ಇವಾಗ? ಸಾವ್ಕಾರ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಕೊಡ್ರಿ ಆ ಕವರ, ನಾನು ತಗೊಂಡೋಗಿ ಒಳಕ್ಕೆ ಇಕ್ತೀನಿ. ಏನೂ ಇಲ್ಲ, ನಮ್ಮ ನೇತ್ರಮ್ ಯಾವಾಗ ಬರ್ತಾಳೆ ಅಂತ ನಾ ಯೋಚನೆ ಮಾಡ್ತಾ ಇದ್ದೆ. ಅದು ಸರಿ, ಎಲ್ಲಿ ಗಿರೀಶ? ಅವನೆಲ್ಗೆ ಹೋಗ್ಯವನೇ? ಅವನು ಕಾಣಿಸ್ತಾ ಇಲ್ಲ. ಅವನು ಕೂಲಿ ಹೋಗಿದ್ದಾನೆ. ಅವ್ರ ಅಪ್ಪನೂ ಅವನು ಗಂಡಾಳ್ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದಾರೆ. ಹೆಣ್ಣಾಳ್ ಕೂಲಿ ಏನು ಇರಲಿಲ್ಲ, ನಾನು ಹೋಗ್ಲಿಲ್ಲ ಅದಕ್ಕೆ. ಆ ಕವರ್ ಕೊಡ್ರಿ ಮೊದ್ಲು ನೀವು, ನಾನು ತಗೊಂಡೋಗಿ ಒಳಕ್ಕೆ ಇಕ್ತೀನಿ ಬೀರ್ನಕ್ಕೆ. ಸರಿ ತಗೊಳಮ್ಮ, ತಗೊಂಡೋಗಿ ಒಳಕ್ಕೆ ಇಕ್ಕೋಗು. ಸರಿ ಸಾವ್ಕಾರ್ರೆ, ನಾನು ಇದನ್ನ ಒಳಕ್ಕೆ ಬಂದು ನಿಮ್ಗೇನಾದ್ರೂ ಅಡುಗೆ ಮಾಡ್ತೀನಿ, ಊಟ ಮಾಡಿವ್ರಂತೆ. ನಿನ್ನ ಮಗಳನ್ನು ಅಷ್ಟೊತ್ತಿಗೆ ಅಡುಗೆ ಮಾಡೋ ಅಷ್ಟೊತ್ತಿಗೆ ನಿನ್ನ ಮಗಳು ಒಳಿಯ ಇಬ್ರು ಬರ್ತಾರೆ. ಅವ್ರನ್ನ ಮಾತಾಡ್ಸಿರಂತೆ. ಅಮ್ಮ, ಈ ಕವರ್ನಾಗ ಯಾಕೈತಮ್ಮ? ದುಡ್ಡೈತೆ ಏನಿದ್ರಾಗೆ? ಹ್ಞೂ ಕಣಿ, ದುಡ್ಡೈತಿ. ಅದಕ್ಕೆ ಮತ್ತೀಗ ನಾನು ಇಸ್ಕೊಂಬಂದಿದ್ದು ಬೀರ್ನ ಕಿಕ್ಕನ ತಗೊಂಡೋಗಿ ಅಂತ ಹೇಳಿ. ಎಷ್ಟೈತೋ ಏನು. ಅಯ್ಯಯ್ಯ, ಇದೇನಮ್ಮ ಇದ್ರಾಗೆ ದುಡ್ಡೈತಿ ಅಂತ ನೀನ್ ಇಸ್ಕೊಂಬಂದಿದ್ಯಾ? ಇದ್ರಾಗ ಬರೇನೆ ಬ್ರೆಡ್, ಬಿಸ್ಕತ್ತು, ಬಾಳೆಹಣ್ಣು ಇದಾವೆ. ಅಯ್ಯೋ ಥೂ, ನಾನು ದುಡ್ಡೈತೆ ಹೆಂಗುನು ಅವಳು ಬರೋ ಅಷ್ಟೊತ್ತಿಗೆ ತೆಗೆದು ಎಲ್ಲ ಬೀರ್ನ ಕಿಕ್ಕೆಮ್ಮನ ನನ್ನ ಸೂಪರ್ದಿಗೆ ಅಂತ ಹೇಳಿ ನಾನು ಇಸ್ಕೊಂಬಂದೆ. ಎಲ್ಲನ ಜೋಬ್ನ ಕಿಕ್ಕೊಂಡಿರ್ಬೇಕು ಸಾವ್ಕಾರ ದುಡ್ಡ. ಇನ್ನೇನು ಮಾಡಕ್ಕಾಗಲ್ಲ, ಬಾಯ್ ಬಿಟ್ಟು ಕೇಳಕ್ಕೂ ಆಗಲ್ಲ. ದುಡ್ಡು ಕೊಡ್ರಿ ಅಂತಾನೆ. ಇವನ್ನೇ ತಕೊಂಡೋಗಿ ಒಳಕ್ಕೆ ಇಕ್ಕೋಗು, ತಿನ್ಬೇಕಾದ್ರೆ ಆಗ್ತವೆ. ಅಯ್ಯಪ್ಪ, ಅಲ್ಲಿಂದ ಎಮ್ಮೆಗಳು ಹೊಡ್ಕೊಂಬರೋಷ್ಟೊತ್ತಿಗೆ ಸಾಕಾಗೋತು. ಸೂಜಿ, ಒಂದ್ ಲೋಟ ನೀರನ್ನ ತಂದ್ಕೊಡೆ ನನಗೆ ಕುಡಿಯಕ್ಕೆ, ಬಾಯಿ ಹರಿಸ್ಬಿಟ್ಟೈತೆ. ಯಾಕತ್ಗೆ ಇಷ್ಟೊತ್ತಿನ ತಕನ ಎಮ್ಮೆ ಏನಾದ್ರು ಎಲ್ಲಾದ್ರೂ ಕಾಯ್ದೋಗಿದ್ವಾ? ಏನಿಲ್ಲ ಕಣೆ ಸೂಜಿ, ಆ ಎಮ್ಮೆನು ಕರನು ಒಂದೊಂದು ದಿಕ್ಕಿಗೆ ಹೋಗವಾಗ್ಲಾಗ್ಲ ಹೊಡ್ಕೊಂಬಂದ್ ಸಾಕಾಗೋಯ್ತು. ಅದಕ್ಕೆ ಇಷ್ಟೊತ್ತಾತು. ನನಗೆ ಬಾಯಿ ಹರಿಸೈತೆ, ನೀರ್ ತಂದ್ಕೊಡು ಒಂದ್ ಲೋಟನ. ಯಾರು ಬಂದಿದ್ದಾರೆ ನೋಡ್ರಿ? ನಿಮ್ಮ ಅಪ್ಪ ಬಂದಿದ್ದಾರೆ ನಿಮ್ಮನ್ನ ನೋಡ್ಕೊಂಡು ಹೋಗಕ್ಕೆ. ಯಪ್ಪ, ಯಾವಾಗ ಬಂದಪ್ಪ? ಎಷ್ಟೊತ್ತಾತು ಬಂದು? ಏನಾದ್ರು ಕೊಟ್ರೋ ಇಲ್ವಾ ತಿನ್ನಕ್ಕೂ ಕುಡಿಯಕ್ಕೂ ನಿನ್ಗೆ? ಏನಾದ್ರು ಮಾಡ್ಕೊಂಬರೋಣ? ಏನ್ ಮಾಡೋಣ ಹೇಳಪ್ಪ? ನಾನು ಇವಾಗ ಒಂದು ಅರ್ಧ ಗಂಟೆ ಆತು ಕಣಮ್ಮ. ನೀನೇನು ಎಮ್ಮೆ ಕಾಯಕ್ಕೆ ಹೋಗಿದ್ದಂತೆ? ಅಲ್ಲ, ನಿಮ್ಮ ಅತ್ತೆ ಬೇಡ ಅಂತಂದ್ರು ನೀನೇ ಹೋಗಿದ್ದಂತೆ ಎಮ್ಮೆ ಕಾಯಕ್ಕೆ? ಯಾರು ಹೇಳಿ ರಂಗಮ್ತಾನ? ನೇತ್ರ, ನೀನೇ ತಾನೇ ಎದ್ದಾಗ ನಾನೇ ಹೊಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊಡ್ಕೊಂಡು ಹೋಗಿದ್ದೆ ಎಮ್ಮೆನ. ಆಲೆ ಮರ್ತ್ಬಿಟ್ಟ? ನಮ್ಮತ್ತೆ ನೋಡಿ ಹೇಳೋದು, ನಾನು ಇಷ್ಟಪಟ್ಟು ಎಮ್ಮೆ ಹೊಡ್ಕೊಂಡು ಹೋಗ್ತೀನಿ ಅಂತ ಹೊಡ್ಕೊಂಡು ಹೋದ್ನಂತೆ. ನಮ್ಮಪ್ಪ ಅಂತ ಸುಳ್ಳು ಹೇಳವ್ರಿ, ನಮ್ಮಪ್ಪ ಬೈತೈತಿ ಅಂತ ಹೇಳಿ. ಹೋದ್ರೆ ಹೋಗ್ಲಿ, ಹಾಳಾಗೋಗ್ಲಿ, ಅಂತ ಒಪ್ಕೊಂತೀನಿ. ಇನ್ನೇನ್ ಮಾಡಕ್ಕಾಗತ್ತೆ? ಏನಮ್ಮ ನೇತ್ರಮ್ಮ, ನೀನು ಇಷ್ಟಪಟ್ಟು ಹೊಡ್ಕೊಂಡು ಹೋದೇನು ಎಮ್ಮೆನ? ಓನಪ್ಪ, ಇನ್ನೇನ್ ಮಾಡೋದು? ನಮ್ಮನೆ ಕೆಲಸ ಅಲ್ವೇ, ನಾವೇ ಮಾಡ್ಬೇಕಲ್ಲ. ಇಷ್ಟ ದಿನ ನಾನು ಇರ್ಲಿಲ್ವಲ್ಲ, ಅವಾಗ ನಮ್ಮ ಅತ್ತೆನೆ ಹೊಡ್ಕೊಂಡು ಹೋಗ್ತಿದ್ರಂತೆ. ಇವತ್ತೊಂದಿನ ಏನೋ ಚೆನ್ನಾಗಿಲ್ಲ ಅಂತ ಅಂದ್ರೆ ಅದಕ್ಕೆ ನಾನೇ ಹೊಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊಡ್ಕೊಂಡು ಹೋಗಿದ್ದೆ. ಸರಿ, ನಿನ್ಗೆ ಏನ್ ಮಾಡ್ಕೊಂಬರೋಣ ಹೇಳಪ್ಪ? ಈಗ ನನಗೆ ಏನಾದ್ರೂ ಮಾಡ್ಕೊಂಬರಿವಿ ಅಂತ ಆಮೇಲೆ ನಿನ್ ಗಂಡ ಎಲ್ಲಿ? ನಿನ್ ಗಂಡನ್ನು ಕರಿ. ಯಾಕಪ್ಪ, ಅವ್ರು ಕೂಲಿ ಹೋಗ್ಯಾರ, ಇನ್ನ ಬಂದಿಲ್ಲ ಅನ್ಸುತ್ತೆ. ಬರ್ತಾರೆ ಈಗಲಾಗ್ಲನ. ಯಾಕೂ ಇಲ್ಲ, ಅದೇ ಏನಾದರೂ ವ್ಯಾಪಾರ ಮಾಡಲಿ ಅಂತ ಹೇಳಿ ನಿಮ್ಮ ಅಮ್ಮಯ್ಯ ದುಡ್ಡು ಕೊಟ್ಟು ಬರೋಗು ಅಂತ ಹೇಳಿ ಕಳಿಸಿದಾಳೆ ನನ್ನ. ಅದಕ್ಕೆ ನಿನ್ನ ಗಂಡನೂ ಇದ್ದರೆ ಇಬ್ರು ಕೈಯಕ್ಕೂ ಕೊಡೋಣ ಹೇಳಿ, ಏನಾದರೂ ವ್ಯಾಪಾರ ಮಾಡಿ ಸಂಪಾದನೆ ಮಾಡಲಿ ನಿನ್ನ ಗಂಡ ಒಂದಿಷ್ಟ ಅಂತ ಹೇಳಿ ದುಡ್ಡು ಕೊಟ್ಟೋಗಂತ ಹೇಳಿ ಬಂದೆ. ಸರಿ ಆಯ್ತು, ಕುತ್ಕೊಂಡಿರಪ್ಪ. ಕಾಪಿನಾದ್ರೂ ಕಾಸ್ಕೊಂಬತ್ತೀನಿ, ಕುಡಿಯೋಣ. ನಾನು ಕಾಪಿ ಕುಡಿಬೇಕು, ಇಬ್ರು ಕುಡಿಯೋಣ ಇರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.